ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಜ್ಞಾನಸ್ವರೂಪಿ ಕನ್ನಡ ಯೂಟ್ಯೂಬ್ ಚಾನಲಿಗೆ ಆದರದ ಸ್ವಾಗತ. ಮಕ್ಕಳೇ, ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಅಧ್ಯಾಯದ ದ್ರವ್ಯದ ಭೌತಸ್ಥಿತಿ, ದ್ರವ್ಯದ ಸಂಯೋಜನೆ, ದ್ರವ್ಯದಲ್ಲಿ ಕಣಗಳ ಚಲನೆ, ದ್ರವ್ಯದಲ್ಲಿ ಕಣಗಳ ಗುಣಲಕ್ಷಣಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಮಕ್ಕಳೇ. ಈ ಅವಧಿಯಲ್ಲಿ ಕಲೆಯಲ್ಲಿರುವ ಪರಿಕಲ್ಪನೆಗಳು, ದ್ರವ್ಯದ ಸ್ಥಿತಿಗಳು, ಘನಸ್ಥಿತಿ, ಅನಿಲ ಸ್ಥಿತಿ, ದ್ರವ ಸ್ಥಿತಿ ಮತ್ತು ತಾಪದ ಬದಲಾವಣೆಯ ಪರಿಣಾಮ. ಬನ್ನಿ ಹಾಗಾದರೆ ದ್ರವ್ಯದ ಸ್ಥಿತಿಗಳು. ಮಕ್ಕಳೇ, ನೀವು ಗಮನಿಸಬಹುದು, ಇಲ್ಲಿ ಹಲವಾರು ರೀತಿಯ ವಸ್ತುಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೇವೆ ನೋಡಿ. ಸೈಕಲ್ ಆಗಿರ್ಬೋದು, ಟೇಬಲು, ಪೆನ್ಸಿಲು, ಫ್ಯಾನು, ಐರನ್ ಬಾಕ್ಸ್, ಗ್ಲಾಸು, ಇವೆಲ್ಲವೂ ಸಹಿತ ನಾವು ವಸ್ತುಗಳನ್ನು ಗಮನಿಸುತ್ತೇವೆ. ನಿಮ್ಮ ಸುತ್ತಲಿರುವ ವಿವಿಧ ಬಗೆಯ ದ್ರವ್ಯಗಳನ್ನು ನೀವು ಗಮನಿಸಿ ಮತ್ತು ಅವುಗಳ ಸ್ಥಿತಿಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಮ್ಮ ಸುತ್ತಲಿರುವ ದ್ರವ್ಯಗಳು 3 ಸ್ಥಿತಿಗಳಲ್ಲಿ ನಮಗೆ ಲಭ್ಯವಿವೆ. ಅವು ಘನ, ದ್ರವ, ಅನಿಲ. ದ್ರವ್ಯವು ಅದರಲ್ಲಿನ ಕಣಗಳ ಜೋಡಣೆಯ ವ್ಯತ್ಯಾಸದಿಂದ, ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ. ಆ ದ್ರವ್ಯವು ಅದರಲ್ಲಿನ ಕಣಗಳ ಜೋಡಣೆಯ ವ್ಯತ್ಯಾಸದಿಂದ ಈ 3 ಸ್ಥಿತಿಗಳಲ್ಲಿ ನಮಗೇನಾಗುತ್ತದೆ, ಲಭ್ಯವಿವೆ ಅಥವಾ ದೊರೆಯುತ್ತವೆ. ನಾವೀಗ ದ್ರವ್ಯದ ಸ್ಥಿತಿಗಳ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಬನ್ನಿ ಹಾಗಾದರೆ ಮೊದಲನೆಯದಾಗಿ ಘನಸ್ಥಿತಿ. ಮಕ್ಕಳೇ, ನಿಮಗೊಂದು ಆಕೃತಿ ಕಾಣಿಸ್ತಾ ಇದೆ. ಈ ಆಕೃತಿಯನ್ನು ಗಮನಿಸಿದಾಗ ನೀವು ಏನನ್ನು ವೀಕ್ಷಿಸುವಿರಿ? ಹೌದು ಮಕ್ಕಳೇ, ಇದು ಘನ ಸ್ಥಿತಿಗೆ ಉದಾಹರಣೆಯಾಗಿದೆ. ಇದರಲ್ಲಿರ್ತಕ್ಕಂತಹ ಕಣಗಳು ತುಂಬ ಒಟ್ಟೊಟ್ಟಾಗಿ ಜೋಡಣೆಗೊಂಡಿವೆ. ಬನ್ನಿ ಹಾಗಾದರೆ ಒಂದು ಚಟುವಟಿಕೆಯನ್ನು ಮಾಡುವುದರ ಮೂಲಕ ಇದರ ಲಕ್ಷಣಗಳನ್ನು ನಾವೇನು ಮಾಡೋಣ, ತಿಳಿದುಕೊಳ್ಳೋಣ. ನೋಡಿ, ನನ್ನ ಮುಂದೆ ಒಂದು ವಸ್ತುವಿದೆ. ಇದರ ಆಕಾರವನ್ನು ನಾವೇನು ಮಾಡ್ತೇನೆ, ಗುರುತು ಪೆನ್ಸಿಲಿಂದ ಏನು ಮಾಡ್ತೇನೆ, ಆಕಾರವನ್ನು ಗುರುತು ಮಾಡುತ್ತೇನೆ. ನೋಡಿ, ಇನ್ನೂ ಒಂದು ವಸ್ತು ಇದೆ. ಈ ವಸ್ತುವಿನ ಆಕಾರವನ್ನು ನಾನೇನು ಮಾಡ್ತಾಯಿದ್ದೀನಿ, ಗುರುತು ಮಾಡ್ತೇನೆ. ನೋಡಿರಿ, ಇಲ್ಲಿ ಒಂದು ವಸ್ತು ಇದೆ. ಇದರ ಒಂದು ಆಕಾರವನ್ನು ನಾನೇನು ಮಾಡ್ತೀನಿ, ಈಗ ಗುರುತನ್ನು ಮಾಡ್ತಾ ಇದ್ದೀನಿ. ನೋಡಿರಿ, ಇದರಿಂದ ಈ ಎಲ್ಲ ವಸ್ತುಗಳ ಆಕಾರ ಒಂದೇ ರೀತಿಯಾಗಿದೆಯಾ? ಖಂಡಿತವಾಗಿ ಇಲ್ಲ ಮಕ್ಕಳೇ. ಪ್ರತಿಯೊಂದು ವಸ್ತುವಿನ ಆಕಾರ ಏನಾಗಿದೆ, ಬೇರೆ ಬೇರೆಯಾಗಿದೆ. ಅಂದರೆ ಇವು ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ. ಇವುಗಳನ್ನು ಏನು ಮಾಡ್ತಿದ್ದೀನಿ, ನಾನು ಸುತ್ತಿಗೆಯಿಂದ ಏನು ಮಾಡ್ತಾಯಿದ್ದೀನಿ, ಹೊಡಿತಾ ಇದ್ದೀನಿ. ಆಕಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಬದಲಾವಣೆ ಆಗ್ತಾ ಇದೆಯಾ? ಇಲ್ಲ. ಈ ವಸ್ತುವನ್ನು ನಾನು ಬಲವನ್ನು ಹಾಕಿ ಆಕಾರವನ್ನು ಬದಲಿಸಲು ಅಥವಾ ಸಂಪೀಡನೆಗೆ ಒಳಪಡಿಸಲು ಪ್ರಯತ್ನಿಸ್ತಾ ಇದ್ದೀನಿ. ಏನಾದರೂ ಬದಲಾವಣೆ ಇದೆಯಾ? ನೋಡಿ, ಬಲವನ್ನು ಹಾಕಿ ಸಂಪೀಡನೆಗೆ ಒಳಪಡಿಸ್ತಾ ಇದ್ದೀನಿ. ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ಇಲ್ಲ. ಇದು ಏನನ್ನು ತಿಳಿಸ್ತಾ ಇದೆ ಮಕ್ಕಳೇ? ಇವುಗಳ ಸಂಪೀಡನೆ ನಗಣ್ಯವಾಗಿದೆ. ಈ ಮೇಲೆ ಗಮನಿಸಿದಂತಹ ಎಲ್ಲ ವಸ್ತುಗಳು ಸಹಿತ ಘನವಸ್ತುಗಳಿಗೆ ಉದಾಹರಣೆಯಾಗಿವೆ.
ಇವೆಲ್ಲವುಗಳು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಗಡಿ ಅಥವಾ ಸುತ್ತಳತೆ ಮತ್ತು ಸ್ಥಿರವಾದ ಆಕಾರವನ್ನು ಸ್ಥಿರವಾದ ಗಾತ್ರವನ್ನು ಹೊಂದಿವೆ. ನೋಡಿ, ಇದು ಏಕೆ ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿದೆ ಎಂದರೆ ಇವುಗಳಲ್ಲಿ ಕಣಗಳ ಜೋಡಣೆ ತುಂಬ ಒಟ್ಟೊಟ್ಟಾಗಿ ಜೋಡಣೆಗೊಂಡಿವೆ. ಕಣಗಳ ನಡುವೆ ಸ್ಥಳಾವಕಾಶ ಏನಾಗಿದೆ ಮಕ್ಕಳೇ, ಇಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ. ನೋಡಿ, ಸ್ಥಳಾವಕಾಶ ತುಂಬ ಕಡಿಮೆ ಇದೆ. ಹಾಗಾಗಿ ಇವುಗಳ ಏನಪ್ಪ ಅಂತಂದರೆ ನಿರ್ದಿಷ್ಟ ಆಕಾರವನ್ನು ಮತ್ತು ಗಾತ್ರವನ್ನು ಹೊಂದಿವೆ. ಇವುಗಳ ಸಂಪೀಡನೆಯು ನಗಣ್ಯವಾಗಿದೆ. ಏಕೆ ನಗಣ್ಯವಾಗಿದೆ ಅಂದರೆ ಕಣಗಳು ಸ್ವತಂತ್ರವಾಗಿಲ್ಲ, ಒಟ್ಟೊಟ್ಟಾಗಿ ಜೋಡಣೆಗೊಂಡಿವೆ. ಇದರಿಂದ ಇವುಗಳ ಸಂಪೀಡನೆ ಏನಾಗಿದೆ, ನಗಣ್ಯವಾಗಿದೆ. ಘನ ವಸ್ತುಗಳನ್ನು ಬಾಹ್ಯ ಬಲಕ್ಕೊಳಪಡಿಸಿದಾಗ ಅವು ತಮ್ಮ ಆಕಾರವನ್ನು ಏನು ಮಾಡ್ತವೆ, ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿವೆ. ಬಾಹ್ಯ ಬಲ ಪ್ರಯೋಗಿಸಿದಾಗ ಘನವಸ್ತುಗಳು ಒಡೆಯಬಹುದು, ಆದರೆ ಅವುಗಳ ಆಕಾರವನ್ನು ಬದಲಿಸುವುದು ಕಷ್ಟ, ಏಕೆಂದರೆ ಅವು ಏನಾಗಿದ್ದಾವೆ ಮಕ್ಕಳೇ, ಕಠಿಣವಾಗಿವೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ನೋಡಿ, ನಾವು ರಬ್ಬರ್ ಬ್ಯಾಂಡ್ ಕುರಿತಂತೆ ಏನು ಹೇಳಬಹುದು, ಅದನ್ನು ನನ್ನ ಹತ್ರ ರಬ್ಬರ್ ಬ್ಯಾಂಡ್ ಇದೆ, ಅದನ್ನು ನಾನು ಏನು ಮಾಡ್ತೀನಿ, ಬಲವನ್ನು ಕೊಟ್ಟು ಎಳಿತೀನಿ. ಆಕಾರದಲ್ಲಿ ಏನಾಗ್ತಾಯಿದೆ, ಬದಲಾವಣೆ ಆಗ್ತಾಯಿದೆ. ಮತ್ತು ನಾನು ಬಿಟ್ಟಾಗ ಅದು ಪುನಃ ಮೊದಲಿನ ಸ್ಥಿತಿಗೆ ಬರ್ತಾಯಿದೆ. ಹಾಗಾದರೆ ಇದು ಒಂದು ಘನ ವಸ್ತುವಿನೇ? ಯೋಚನೆ ಮಾಡಿ. ಸಕ್ಕರೆ ಮತ್ತು ಉಪ್ಪು ಕುರಿತಂತೆ ಏನು ಹೇಳಬಹುದು? ಇವುಗಳನ್ನು ಬೇರೆ ಬೇರೆ ಜರಡಿಗಳಲ್ಲಿ ಹಾಕಿದಾಗ ಜರಡಿಯ ಆಕಾರವನ್ನು ತಾಳುತ್ತವೆ. ಇವು ಘನವಸ್ತುಗಳೇನೇ ಹಾಗಾದರೆ? ಮತ್ತು ಸ್ಪಾಂಜ್ ನೋಡಿರ್ತೀರಲ್ವ, ಆ ಸ್ಪಾಂಜ್ ಕುರಿತಂತೆ ಏನು ಹೇಳಬಹುದು? ಇದು ಘನವಸ್ತುವೇ, ಆದರೂ ನಾವು ಇದನ್ನು ಸಂಪೀಡನೆಗೆ ಒಳಪಡಿಸಬಹುದು. ಏಕೆ? ಈ ಮೇಲಿನ ಎಲ್ಲವೂ ಸಹಿತ ಘನವಸ್ತುಗಳೇ. ರಬ್ಬರ್ ಬ್ಯಾಂಡ್ ಘನವಸ್ತು, ಸಕ್ಕರೆ ಮತ್ತು ಉಪ್ಪಿನ ಹರಳುಗಳು ಘನವಸ್ತು, ಮತ್ತು ಸ್ಪಾಂಜ್ ಸಹಿತ ಘನವಸ್ತುವೇ ಆಗಿದೆ. ಹಾಗಾದರೆ ರಬ್ಬರ್ ಬ್ಯಾಂಡನ್ನು ಬಲ ಪ್ರಯೋಗಿಸಿ ಎಳೆದಾಗ ಆಕಾರ ಬದಲಿಸುತ್ತದೆ ಮತ್ತು ಪ್ರಯೋಗಿಸಿದ ಬಲವನ್ನು ಹಿಂತೆಗೆದಾಗ ಪುನಃ ಮೊದಲಿನ ಆಕಾರಕ್ಕೆ ಬರುತ್ತದೆ. ಇನ್ನೂ ಹೆಚ್ಚಿನ ಬಲವನ್ನು ಪ್ರಯೋಗಿಸಿದಾಗ ರಬ್ಬರ್ ಬ್ಯಾಂಡ್ ತುಂಡಾಗುತ್ತದೆ, ಆದರೆ ಆಕಾರವನ್ನು ಏನು ಮಾಡುವುದಿಲ್ಲ, ಬದಲಾಯಿಸಿಕೊಳ್ಳುವುದಿಲ್ಲ. ನೋಡಿರಿ, ಸಕ್ಕರೆ ಮತ್ತು ಉಪ್ಪಿನ ಹರಳುಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳಲಿ, ತಟ್ಟೆಯಲ್ಲಿ ಹಾಕಲಿ ಅಥವಾ ಜರಡಿಯಲ್ಲಿ ತುಂಬಲಿ, ಪ್ರತಿಯೊಂದು ಹರಳಿನ ಆಕಾರವು ಸ್ಥಿರವಾಗಿರುತ್ತದೆ. ಹಾಗಾಗಿ ಇವು ಸಹಿತ ಏನು, ಘನವಸ್ತುಗಳು. ನೋಡಿರಿ, ಸ್ಪಾಂಜ್, ಆ ಸ್ಪಾಂಜಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಗಾಳಿ ತುಂಬಿರುತ್ತದೆ. ನಾವು ಅದನ್ನು ಒತ್ತಿದಾಗ ಗಾಳಿಯು ಹೊರಬಂದು ಅದನ್ನು ಸಂಪೀಡನೆಗೊಳಿಸಲು ಸಾಧ್ಯವಾಗುತ್ತದೆ. ಬಲವನ್ನು ತೆಗೆದಾಗ ಪುನಃ ರಂಧ್ರಗಳ ಮೂಲಕ ಗಾಳಿ ಒಳ ಹೋಗಿ ಉಬ್ಬುತ್ತದೆ ಅಥವಾ ಮೊದಲಿನ ಸ್ಥಿತಿಗೆ ಬರುತ್ತದೆ. ಹಾಗಾಗಿ ಇದು ಘನವಸ್ತುವಾಗಿದೆ. ನಂತರ ದ್ರವ ಸ್ಥಿತಿ. ನೋಡಿರಿ, ದ್ರವ ಸ್ಥಿತಿ ಒಂದು ಗ್ಲಾಸಿಗೆ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ನೀರು ಈ ಒಂದು ಗ್ಲಾಸಿನ ಆಕಾರವನ್ನು ಏನು ಮಾಡ್ತಿದ್ದು ಪಡೆದುಕೊಳ್ತೇವೆ. ನೋಡಿರಿ, ಅದೇ ನೀರನ್ನು ಇನ್ನೂ ಒಂದು ಸಂಗ್ರಹಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸುರಿತಾ ಇದ್ದೀನಿ. ಈಗ ನೀರು ಗಾತ್ರ ಅಷ್ಟೇ ಇದೆ, ಗಾತ್ರ ಏನಾಗಿದೆ, ಸೇಮ್ ಇದೆ, ಒಂದೇ ರೀತಿಯಾಗಿದೆ. ಆದರೆ ಆಕಾರದಲ್ಲಿ ಏನಾಯಿತು, ಬದಲಾವಣೆ ಆಯಿತು. ಇದು ಏನು ಸೂಚಿಸ್ತದೆ? ದ್ರವ ವಸ್ತುಗಳು
ನಿರ್ದಿಷ್ಟ ಆಕಾರವನ್ನು ಹೊಂದಿಲ್ಲ, ಆದರೆ ನಿರ್ದಿಷ್ಟ ಗಾತ್ರವನ್ನು ಹೊಂದಿವೆ. ಈ ಚಟುವಟಿಕೆ ಮೂಲಕ ನಾವು ಗಮನಿಸಿದ್ದೇನೆಂದರೆ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ, ಅವುಗಳಿಗೆ ನಿರ್ದಿಷ್ಟ ಗಾತ್ರವಿದೆ. ಇವುಗಳನ್ನು ಸಂಗ್ರಾಹಕದಲ್ಲಿ ತುಂಬಿದಾಗ ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ದ್ರವಗಳು ಹರಿಯುತ್ತವೆ ಮತ್ತು ಆಕಾರವನ್ನು ಬದಲಿಸಿಕೊಳ್ಳುತ್ತವೆ. ಆದ್ದರಿಂದ ಇವು ಕಠಿಣವಲ್ಲ, ಆದರೆ ಇವುಗಳನ್ನು ಹರಿಯುವ ವಸ್ತು ಎಂದು ಕರೆಯಬಹುದು. ಘನ ಮತ್ತು ದ್ರವಗಳು ದ್ರವ ವಸ್ತುಗಳಲ್ಲಿ ವಿಸರಣೆಗೊಳ್ಳುತ್ತವೆ. ವಾತಾವರಣದ ಅನಿಲಗಳು ನೀರಿನಲ್ಲಿ ವಿಸರಣೆಗೊಂಡು ಲೀನವಾಗುತ್ತವೆ. ಈ ಅನಿಲಗಳು, ಅದರಲ್ಲೂ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು, ಸಸ್ಯ ಮತ್ತು ಅನೇಕ ಜಲಚರ ಪ್ರಾಣಿಗಳ ಉಳಿವಿಗೆ ಅಗತ್ಯವಾಗಿವೆ. ಮೀನು ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಸಹಾಯದಿಂದ ಏನು ಮಾಡುತ್ತದೆ? ಉಸಿರಾಡುತ್ತದೆ. ಎಲ್ಲ ಜೀವಿಗಳ ಉಳಿವಿಗೆ ಉಸಿರಾಟ ತುಂಬ ಅವಶ್ಯಕತೆ ಇದೆ. ಆಕ್ಸಿಜನ್ ನೀರಿನಲ್ಲಿ ವಿಲೀನವಾಗಿರುವುದರಿಂದ ಜಲಚರ ಪ್ರಾಣಿಗಳು ನೀರಿನೊಳಗೆ ಉಸಿರಾಡಬಲ್ಲವು. ಇದರಿಂದ ನಮಗೇನು ಅರ್ಥ ಆಗುತ್ತದೆ ಮಕ್ಕಳೇ? ಘನವಸ್ತುಗಳು, ದ್ರವಗಳು ಮತ್ತು ಅನಿಲ ವಸ್ತುಗಳು ದ್ರವಗಳಲ್ಲಿ ವಿಲೀನಗೊಳ್ಳುತ್ತವೆ ಎಂದು ನಾವು ತೀರ್ಮಾನಿಸಬಹುದು. ದ್ರವಗಳ ವಿಸರಣಾ ದರವು ಘನಗಳಿಗಿಂತ ಹೆಚ್ಚಾಗಿದೆ. ಘನ ವಸ್ತುಗಳಿಗೆ ಹೋಲಿಸಿದರೆ ದ್ರವ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ. ನೋಡಿ, ಕಣಗಳು ಸ್ವತಂತ್ರವಾಗಿವೆ ಮತ್ತು ಕಣಗಳ ನಡುವಿನ ಅವಕಾಶ ಏನಾಗಿದೆ? ಹೆಚ್ಚಾಗಿದೆ. ನಂತರ ಅನಿಲ ಸ್ಥಿತಿ. ನೋಡಿರಿ, ನೀವು ಬಲೂನ್ ಮಾರುವವನನ್ನು ಯಾವತ್ತಾದರೂ ಗಮನಿಸಿದ್ದೀರಾ? ಹೆಚ್ಚಿನ ಸಂಖ್ಯೆಯ ಬಲೂನ್ಗಳಿಗೆ ಒಂದೇ ಸಿಲಿಂಡರ್ನಿಂದ ಅನಿಲವನ್ನು ತುಂಬುತ್ತಾನೆ. ಒಂದು ಸಿಲಿಂಡರ್ನಿಂದ ಎಷ್ಟು ಬಲೂನ್ಗಳಿಗೆ ಅನಿಲ ತುಂಬಬಹುದೆಂದು ಆತನನ್ನು ವಿಚಾರಿಸಿ. ಸಿಲಿಂಡರ್ನಲ್ಲಿ ಯಾವ ಅನಿಲ ಇದೆ? ಅದು ಹೈಡ್ರೋಜನ್ನು, ಹೀಲಿಯಮ್ಮು, ಇನ್ಯಾವುದು ಎಂದು ಆತನನ್ನು ಏನು ಮಾಡಿರಿ ನೀವು ವಿಚಾರಿಸಿ. ನೋಡಿರಿ, ಈ ಅನಿಲಗಳ ವಿಚಾರದಲ್ಲಿ ನಾವು ವೀಕ್ಷಿಸಿದ್ದೇನೆಂದರೆ ಅನಿಲ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಪೀಡನೆಯನ್ನು ಹೊಂದಿವೆ. ಯಾಕೆ ಸಂಪೀಡಿಸಬಹುದು? ಅವುಗಳನ್ನು ಹೆಚ್ಚು ಸಂಪೀಡನೆಗೆ ಒಳಗಾಗುತ್ತವೆ ಎಂದರೆ ಅನಿಲಗಳಲ್ಲಿ ಕಣಗಳ ಚಲನೆ ವೇಗವಾಗಿರುತ್ತದೆ ಮತ್ತು ಕಣಗಳು ಹೆಚ್ಚು ಸ್ವತಂತ್ರವಾಗಿ ಚಲಿಸ್ತಾ ಇರ್ತವೆ ಮತ್ತು ಕಣಗಳ ನಡುವೆ ಸಾಕಷ್ಟು ಖಾಲಿ ಜಾಗ ಕಂಡುಬರುತ್ತದೆ. ಇದರಿಂದ ನಾವು ಹೆಚ್ಚು ಸಂಪೀಡನೆಗೆ ಒಳಪಡಿಸಬಹುದು. ನಮ್ಮ ಮನೆಗಳಿಗೆ ಅಡಿಗೆ ಮಾಡಲು ಒದಗಿಸುವ ದ್ರವಿತ ಪೆಟ್ರೋಲಿಯಂ ಅನಿಲ LPG ಸಿಲಿಂಡರ್ ಅಥವಾ ಆಸ್ಪತ್ರೆಗಳಿಗೆ ಪೂರೈಸುವ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿರುವುದು ಸಹಿತ ಸಂಪೀಡಿತ ಅನಿಲವೇ ಆಗಿದೆ. ಮತ್ತು ಇತ್ತೀಚೆಗೆ ಇಂಧನವಾಗಿ ಸಹಿತ ನಾವು ಈ ಒಂದು ಸಂಪೀಡಿತ ಅನಿಲವನ್ನು ಬಳಸ್ತೀವಿ. ಅದನ್ನು CNG ಅಂತೇಳಿ ಕರಿತೀವಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇತ್ತೀಚಿನ ದಿನಗಳಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ CNG ಅನ್ನು ವಾಹನಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತಿದೆ. ಇದು ಹೆಚ್ಚಿನ ಸಂಪೀಡಿತೆಯನ್ನು ಹೊಂದಿರುವುದರಿಂದ ಹೆಚ್ಚಿನ ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ಸಂಪೀಡನೆಗೆ ಒಳಪಡಿಸುವರು ಮತ್ತು ಸುಲಭವಾಗಿ ಸಾಗಿಸುವರು. ನಾವು ಮನೆಯಲ್ಲಿ ಅಡಿಗೆ ಕೋಣೆಗೆ ಹೋಗದೆ ಯಾವ ಅಡುಗೆಯನ್ನು ಮಾಡುತ್ತಿದ್ದಾರೆ ಎಂದು ನಮ್ಮ ನಾಸಿಕಾ ರಂಧ್ರಗಳ ವಾಸನಾ ಗ್ರಹಿಕೆಯಿಂದ ಸುಲಭವಾಗಿ ಏನು ಮಾಡಬಹುದು? ನಾವು ತಿಳಿಯಬಹುದು. ಹಾಗಾದರೆ ಈ ವಾಸನೆಯು ನಮಗೆ ಹೇಗೆ ತಲುಪಿತು? ಎಸ್ ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ಅದು ಗಾಳಿಯ ಮೂಲಕ ನಮಗೇನಾಯಿತು? ತಲುಪಿತು. ಆಹಾರದ ಸುವಾಸನೆಯ ಕಣಗಳು
ಗಾಳಿಯಲ್ಲಿನ ಕಣಗಳೊಂದಿಗೆ ಮಿಶ್ರಣವಾಗಿ ಅಡಿಗೆ ಕೋಣೆಯಿಂದ ಹರಡಿಕೊಂಡು ನಮ್ಮನ್ನು ತಲುಪುತ್ತವೆ, ಹೆಚ್ಚಿನ ದೂರಕ್ಕೆ ಹರಡುತ್ತದೆ. ನೋಡಿರಿ, ಬಹಳ ದೂರದಿಂದಲೇ ನಾವು ಐಸ್ ಕ್ರೀಮ್ ವಾಸನೆಯನ್ನು ಗ್ರಹಿಸಬಹುದೇ? ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಗ್ರಹಿಸಲು ಸಾಧ್ಯವಿಲ್ಲ. ಏಕೆ ಹಾಗಾದರೆ? ಏಕೆಂದರೆ ಕಡಿಮೆ ತಾಪದಲ್ಲಿ ಕಣಗಳ ಚಲನೆ ತುಂಬ ಕನಿಷ್ಠವಾಗಿರುತ್ತದೆ. ಹಾಗಾಗಿ ಅವುಗಳ ವಾಸನೆ ಗ್ರಹಿಸಲು ತುಂಬ ಕಷ್ಟವಾಗಿದೆ. ನೋಡಿ, ಬಿಸಿಯಾಗಿರುವ ಆಹಾರದ ವಾಸನೆಯು ನಮ್ಮನ್ನು ತಲುಪಲು ಕೆಲವೇ ಸೆಕೆಂಡ್ಗಳು ಸಾಕಾಗುತ್ತದೆ. ಏಕೆಂದರೆ ತಾಪಮಾನ ಹೆಚ್ಚಾದಂತೆ ಕಣಗಳ ಚಲನಶಕ್ತಿಯು ಸಹಿತ ಹೆಚ್ಚಾಗುತ್ತದೆ, ವೇಗವಾಗಿ ಚಲಿಸಿ ನಮ್ಮ ನಾಸಿಕವನ್ನು ತಲುಪುತ್ತವೆ. ಇದರಿಂದ ಬಿಸಿಯಾಗಿರುವ ಆಹಾರ ವಾಸನೆಯನ್ನು ನಾವು ಬೇಗ ಗ್ರಹಿಸಬಹುದು. ಅನಿಲಗಳಲ್ಲಿ ಕಣಗಳು ಹೆಚ್ಚಿನ ವೇಗ ಹೊಂದಿರುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಸ್ಥಳಾವಕಾಶ ಕಂಡುಬರುತ್ತದೆ. ಆದುದರಿಂದ ಅನಿಲಗಳು ಇತರೆ ಅನಿಲಗಳ ಜೊತೆಗೆ ಹೆಚ್ಚಿನ ವೇಗದಲ್ಲಿ ವಿಸರಣೆ ಹೊಂದುವ ಲಕ್ಷಣವನ್ನು ತೋರಿಸುತ್ತವೆ. ನೋಡ್ರಿ, ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇರ್ತವೆ. ಅನಿಲದ ಕಣಗಳು ಸ್ವತಂತ್ರವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇರ್ತವೆ, ಯಾದೃಚ್ಛಿಕವಾಗಿ ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇರ್ತವೆ. ಈ ರೀತಿಯ ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ಏನು ಮಾಡ್ತವೆ? ಬಡಿದುಕೊಳ್ಳುತ್ತವೆ ಮತ್ತು ಸಂಗ್ರಾಹಕದ ಗೋಡೆಗೆ ತಾಗುತ್ತವೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿಸುವ ಬಲದಿಂದಾಗಿ ಅನಿಲಗಳು ಏನು ಮಾಡುತ್ತವೆ? ಒತ್ತಡವನ್ನು ಏರ್ಪಡಿಸುತ್ತವೆ. ಹಾಗಾದರೆ ಈ ಒಂದು ವಸ್ತುಗಳು ಅಥವಾ ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆಯೇ? ಬನ್ನಿ ನೋಡೋಣ. ಹಾಗಾದರೆ ಚೇಂಜ್ ಆಫ್ ಸ್ಟೇಟ್ ಅಂದರೆ ದ್ರವ್ಯದ ಸ್ಥಿತಿ ಬದಲಾವಣೆ. ನೀವು ಗಮನಿಸಬಹುದು, ಘನಸ್ಥಿತಿಯಲ್ಲಿರ್ತಕ್ಕಂಥ ಮಂಜುಗಡ್ಡೆ, ಇದಕ್ಕೆ ಸ್ವಲ್ಪ ಉಷ್ಣವನ್ನು ನೀಡಿದಾಗ ದ್ರವ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ. ಈ ದ್ರವ ಸ್ಥಿತಿಯಲ್ಲಿರ್ತಕ್ಕಂತಹ ನೀರಿಗೆ ಇನ್ನೂ ಹೆಚ್ಚಿನ ಉಷ್ಣವನ್ನು ನೀಡಿದಾಗ ಅದು ಎವಾಪರೇಷನ್ ಆಗುತ್ತೆ, ಆವಿಯಾಗುತ್ತದೆ. ನೀರಾವಿಯನ್ನು ನಾವು ಅನಿಲ ಸ್ಥಿತಿ ಅಂತೇಳಿ ಕರಿತೀವಿ. ಇದರಿಂದ ಏನು ಅರ್ಥ ಆಗುತ್ತೆ ಮಕ್ಕಳೇ? ನಮಗೆ ದ್ರವ್ಯಗಳು ಸ್ಥಿತಿಯನ್ನು ಏನು ಮಾಡ್ತವೆ? ಬದಲಾಯಿಸುತ್ತವೆ. ನೀವು ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿಸಬಹುದು. ಈ ಕರ್ಪೂರವನ್ನು ಉರಿಸಿದಾಗ ಅಥವಾ ಉಷ್ಣವನ್ನು ನೀಡಿದಾಗ ಅದೇನಾಗುತ್ತಾ? ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ. ಇದರಿಂದ ಏನು ಅರ್ಥ ಆಗುತ್ತೆ ಮಕ್ಕಳೇ? ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ. ನೋಡಿರಿ, ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆಯೇ? ಎಸ್ ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ. ಏಕೆ ಹಾಗಾದರೆ ಎನ್ನುವುದಾದರೆ, ತಾಪದ ಬದಲಾವಣೆಯ ಪರಿಣಾಮದಿಂದಾಗಿ ದ್ರವ್ಯಗಳು ಏನು ಮಾಡ್ತವೆ? ಸ್ಥಿತಿಯನ್ನು ಬದಲಾಯಿಸುತ್ತವೆ. ಘನಗಳ ಉಷ್ಣತೆಯನ್ನು ಹೆಚ್ಚಿಸಿದಾಗ ಕಣಗಳ ಚಲನಶಕ್ತಿಯು ಸಹಿತ ಏನಾಗುತ್ತದೆ? ಹೆಚ್ಚುತ್ತದೆ. ಚಲನಶಕ್ತಿಯ ಹೆಚ್ಚಳದಿಂದಾಗಿ ಕಣಗಳು ಹೆಚ್ಚಿನ ವೇಗದಿಂದ ಕಂಪಿಸಲು ಪ್ರಾರಂಭಿಸುತ್ತವೆ. ಒದಗಿಸಿದ ಶಾಖಶಕ್ತಿಯು ಕಣಗಳ ನಡುವೆ ಆಕರ್ಷಣ ಬಲಕ್ಕೆ ಮೀರಿದ್ದಾಗಿರುತ್ತದೆ. ಕಣಗಳು ತಮ್ಮ ನಿರ್ದಿಷ್ಟ ಸ್ಥಳವನ್ನು ತೊರೆಯುತ್ತವೆ ಮತ್ತು ಹೆಚ್ಚು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಯಾವಾಗ ಘನವಸ್ತುಗಳು ಈ ಸ್ಥಿತಿಯನ್ನು ತಲುಪುತ್ತವೆಯೋ ಆಗ ದ್ರವಿಸುತ್ತವೆ ಮತ್ತು ದ್ರವವಾಗಿ ಪರಿವರ್ತನೆ ಆಗುತ್ತವೆ. ನೋಡಿ, ಹಾಗಾದರೆ ದ್ರವಣ ಬಿಂದು ಎಂದರೇನು? ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತವೆಯೋ ಆ ತಾಪವನ್ನು ನಾವು ಅವುಗಳ ದ್ರವಣ ಬಿಂದು ಎಂದು ಕರೆಯುತ್ತೇವೆ. ಹಾಗಾದರೆ ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟು ಅಂತ ಕೇಳಿದರೆ 273 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್. ನೋಡಿ, ಘನದ ದ್ರವಣ ಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣ
ಬಲದ ಸಾಮರ್ಥ್ಯದ ಸೂಚಕವಾಗಿವೆ. ಆದ್ದರಿಂದ ಎಲ್ಲ ಘನವಸ್ತುಗಳ ದ್ರವಣ ಬಿಂದು ಏಕರೀತಿಯಾಗಿರುವುದಿಲ್ಲ. ಅವುಗಳ ಕಣಗಳ ಜೋಡಣೆ ಅಥವಾ ಕಣಗಳ ನಡುವಿನ ಆಕರ್ಷಣ ಬಲದ ಸಾಮರ್ಥ್ಯದಿಂದಾಗಿ ಬೇರೆ ಬೇರೆ ಆಗಿರುತ್ತದೆ. ಇಲ್ಲಿಯವರೆಗೂ ನಾವು ದ್ರವ್ಯದ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಅಧ್ಯಾಯದ ಮುಂದುವರೆದ ಭಾಗವನ್ನು ನಾವು ಕಲಿಯಲಿದ್ದೇವೆ ಮಕ್ಕಳೇ. ಇಲ್ಲಿಯವರೆಗೂ ತರಗತಿಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಸೂಚಿಸುತ್ತಾ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣಂತ ಮಕ್ಕಳೇ.